ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಫ್ ತೋಳು ಅಂದರೆ ಸಣ್ಣ ನೆರಿಗೆಯ ತೋಳನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ನ ಉದ್ದ ಬಂದು ನಾನು 10.5 ಇಂಚು 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅಳತೆ ಬ್ಲೌಸಲ್ಲಿ 9.5 ಇದೆ. 1.5 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಕೆಳಗಡೆ ಹಾರ್ಮೋಲಿಂದ ನಾವೇನು ಅಳತೆ ಮಾಡಿದ್ದೀವೋ ಅಲ್ಲಿಂದ ಒಳಗಡೆ 3 ಇಂಚು ತಗೊಂಡಿದ್ದೀನಿ. 3 ಇಂಚ್ ತಗೊಂಡು ಹಾಗೆ ಸ್ಟ್ರೈಟ್ ಒಂದು ಗೆರೆ ಹಾಕೊಳ್ಳೋದು. ಇವಾಗ ನಾವೇನು ಮೇಲ್ಗಡೆ ಅಳತೆ ತಗೊಂಡಿದ್ದೀವೋ ಆ ಅಳತೆಗೆ ಇನ್ನೆರಡು ಇಂಚು 2 ಇಂಚ್ ಮಾತ್ರ ಸೇರಿಸಿ ಈ ಥರ ಆ ಕಡೆನೂ 2 ಇಂಚು ಈ ಕಡೆನೂ 2 ಇಂಚು ಮಾರ್ಕ್ ಮಾಡಿ ಒಂದು ಬಾಕ್ಸ್ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ 1.5 ಇಂಚಿಗೆ ಮಾರ್ಕ್ ಮಾಡಿ ಅಲ್ಲಿಂದ ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು. ಇದನ್ನು ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ತಗೋಬೋದು. ಜಾಸ್ತಿ ನೆರಿಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರೆ ಜಾಸ್ತಿ ನೆರಿಗೆ ಬರುತ್ತೆ. ಸಣ್ಣ ನೆರಿಗೆ ಬರೋದ್ರಿಂದ ಇಷ್ಟು ಸಾಕು. ಹಾಗೆ ಸೀದಾ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಒಂದು ನ್ಯಾಚನ್ನು ಹಾಕ್ಕೋಬೇಕು. ಸ್ಟಿಚ್ ಮಾಡುವಾಗ ಅದಷ್ಟಕ್ಕೆ ಮಾತ್ರ ಅದೆಷ್ಟು ನಾಚು ಹಾಕ್ಕೊಂಡಿದ್ದೀವೋ ಅದಷ್ಟು ಮಾತ್ರ ನೆರಿಗೆ ಮಾಡಬೇಕು. ಹಾಗಾಗಿ ಗೊತ್ತಾಗಂತ ಒಂದು ನ್ಯಾಚ್ ಹಾಕ್ಕೊಂಡು ಇವಾಗ ಹಾರ್ಮೋಲ್ಗೆ ಬಟ್ಟೆ ಕಡಿಮೆ ಬೀಳುತ್ತೆ. ವೇಸ್ಟ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗಾದರೂ ಹೊಸಬ್ರಿಗೆ ಈಗ ತಾನೇ ಕಲಿಯೋಂಥವ್ರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಕಟ್ ಮಾಡಿ ಆಯಿತು. ಈಗ ಮೇನ್ ಫ್ಯಾಬ್ರಿಕ್ ತಗೊಂಡು ಅದ್ರ ಮೇಲೆ ಸ್ಲೀವ್ಸ್ನ ಇಟ್ಟು ಎಷ್ಟಿದೆಯೋ ಅಷ್ಟು ಸ್ವಲ್ಪ ಜಾಗ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡುವಾಗ ಸ್ಟಿಚಿಂಗ್ ಮಾಡಿ ಆದಮೇಲೆ ಉಳಿದಿರೋಂಥದ್ದನ್ನ ಕಟ್ ಮಾಡಿ ತೆಗಿಬೋದು. ಇವಾಗ ಸ್ಟಿಚಿಂಗ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ ಅನಿಸಿದರೆ, ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೇನ್ ಫ್ಯಾಬ್ರಿಕ್ಕಿಗೆ ಈ ಥರ ಲೈನಿಂಗ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು. ಸ್ಟಿಚ್ ಮಾಡಿ ಆದಮೇಲೆ ಉಳಿದಿರೋಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಡೋಣ. ಈಗ ನಾವೇನು ಕಟ್ ಮಾಡುವಾಗ ಮಾರ್ಕ್ ಮಾಡಿದ್ದೀವೋ ಅದರಿಂದ ಅದಷ್ಟೇ ನೆರಿಗೆ ಇರಬೇಕು. 4 ನೆರಿಗೆ ಆದರೂ ಮಾಡ್ಬೋದು, 3 ನೆರಿಗೆ ಆದರೂ ಮಾಡ್ಬೋದು. ಅಥವಾ ಇನ್ನೂ ಜಾಸ್ತಿ ಬೇಕು ಅಂದರೆ ಕಟ್ ಮಾಡುವಾಗಲೇ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಒಂದು 5ರಿಂದ 6 ನೆರಿಗೆ ಇಡ್ಬೋದು. ಅದಕ್ಕಿಂತ ಜಾಸ್ತಿ ಇಡೋಕ್ಕಾಗಲ್ಲ. ಇವಾಗ ಸ್ಲೀವ್ ಅನ್ನೋದು ರೆಡಿ ಆಯಿತು. 2 ಸ್ಲೀವಲ್ಲಿ ನಾನು ರೆಡಿ ಮಾಡ್ತೀನಿ. ರೆಡಿ ಆದಮೇಲೆ ಬ್ಲೌಸು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ